ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆಯನ್ನು ತಾಲೂಕಾ ಆಡಳಿತ ಹುಕ್ಕೇರಿ, ತಾಲೂಕಾ ಪಂಚಾಯತ್ ಹುಕ್ಕೇರಿ ಹಾಗೂ ಸಾಮಾಜಿಕ ಅರಣ್ಯ ಮತ್ತು ಪ್ರಾದೇಶಿಕ ಅರಣ್ಯ ವಲಯ ಹುಕ್ಕೇರಿ ವಿಶ್ವ ಪರಿಸರ ದಿನಾಚರಣೆಯನ್ನು ದಿವಂಗತ ಉಮೇಶ್ ಕತ್ತಿಯವರ ಕನಸಿನ ಯೋಜನೆಯಾದ ಉದ್ಯಾನಕಾಶಿ ಹಿಡ್ಕಲ್ ಡ್ಯಾಮ್ನಲ್ಲಿ ಸಸಿಗೆ ನೀರುಣಿಸುವ ಮೂಲಕ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಇಒ ಆದಂಥ ಮಲ್ಲಾಡದ್ ಸರ್ ಮಾತನಾಡಿ, ಸ್ವಚ್ಛ ಗ್ರಾಮ ಸ್ವಚ್ಛ ಪರಿಸರ ಎಂದರು. ಹಾಗೂ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಮಹಾಂತೇಶ್ ಸಜ್ಜನ್ ಮಾಧ್ಯಮದೊಂದಿಗೆ ಮಾತನಾಡಿ, ತಾಲೂಕಾ ಅಧಿಕಾರಿ ಅವರ ನೇತೃತ್ವದಲ್ಲಿ ಹಾಗೂ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಯಶಸ್ವಿಗೊಳಿಸಿದರು. ಪ್ರತಿ ವರ್ಷ ತಾಪಮಾನ ಏರಿಕೆಯಾಗುತ್ತದೆ. ಸಸಿಯನ್ನು ಮತ್ತು ಗಿಡ ಮರಗಳನ್ನು ರಕ್ಷಣೆ ಮಾಡುವ ಮುಖಾಂತರ ತಾಪಮಾನವನ್ನು ಕಡಿಮೆ ಮಾಡಲು ತಾವೆಲ್ಲರೂ ಸಹಕಾರ ನೀಡಬೇಕು. ಹಾಗೂ ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ ಕ್ರಿಯಾ ಯೋಜನೆ ಸಲ್ಲಿಸಿದ್ದೇವೆ. ಈ ಮೂಲಕ ನಾವು ಮಳೆಯಾದ ತಕ್ಷಣ ಸಸಿ ನೆಡಲಿಕ್ಕೆ ಚಾಲನೆ ಪ್ರಾರಂಭ ಮಾಡುತ್ತೇವೆ. ನಾವು ಸ್ಥಳಕ್ಕೆ ಅನುಗುಣವಾಗಿ ಸರ್ಕಾರಿ ಶಾಲೆ ಹಾಗೂ ಸರ್ಕಾರಿ ಜಾಗ, ಸಂಘ ಸಂಸ್ಥೆಗಳ ಆವರಣದಲ್ಲಿ ನೆಡಲಿಕ್ಕೆ ಕ್ರಿಯಾ ಯೋಜನೆ ಮಾಡಿದ್ದೇವೆ. ಅದರಂತೆ ಕಾರ್ಯಪ್ರವೃತ್ತಿ ಮಾಡುತ್ತೇವೆ. ಈ ವರ್ಷ 21,000 ಸಸ್ಯ ಪಾಲನೆಯಲ್ಲಿ ಸಸಿಗಳನ್ನು ಬೆಳೆಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಮಹಾಂತೇಶ್ ಸಜ್ಜನ್, ಇಒ ಮಲ್ಲಾಡರ್, ಬಿಒ ಮೇಡಮ್ ಶ್ರೀಮತಿ ಪ್ರಭಾವತಿ ಪಾಟೀಲ್, ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜಶೇಖರ್ ಪಾಟೀಲ್, ಸಂಜಯ್ ಪಾಟೀಲ್, ಎಡಿ ಲಕ್ಷ್ಮೀನಾರಾಯಣ್, ಶಿವಕುಮಾರ್ ನಾಯ್ಕ್ ಹಾಗೂ ಅರಣ್ಯ ವಲಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಹುಕ್ಕೇರಿ ತಾಲೂಕಿನ ಯರಗಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಮುತ್ತು ಮಕ್ಕಳು ಹಾಗೂ ನರೇಗಾ ಕೆಲಸಕ್ಕೆ ಬಂದಿರುವ ವಿವಿಧ ಗ್ರಾಮದ ಜನರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಹಿಡ್ಕಲ್ ಡ್ಯಾಮ್. ಅಸಿಸ್ಟೆಂಟ್ ಅಂಕಲ್ ಗೆಟ್ ನೋಡ್ರಿ. ಕ್ಲೀನ್ ವಿಲೇಜ್ ಬೇಕಂತೀವಿ ಅಂದರೆ ಸ್ವಚ್ಛ ಗ್ರಾಮ ಪ್ಲಾನ್. ಸೊ ನಾವು ಹೀಗೆ ಮಾಡ್ತೀವಿ. ಪ್ರತಿಯೊಂದು ಗ್ರಾಮಗಳಲ್ಲಿ ಸೇರ್ಬೇಕು, ಆಮೇಲೆ ಕಾಂಪೋಸ್ಟ್ ಬಿಟ್ಟು ಈ ಥರ ಮಾಡ್ತೀವಿ. ಇಡೀ ಒಂದು ಗ್ರಾಮವನ್ನು ಸ್ವಚ್ಛ ಮಾಡ್ಕೊಳ್ತೀವಿ. ಇದು ಜೂನ್ 5ರಿಂದ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದು ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಈ ತಾಪಮಾನ ಏರುತ್ತಿದ್ದು ಸಸಿಗಳನ್ನು ಮತ್ತು ಗಿಡ ಮರಗಳನ್ನು ರಕ್ಷಣೆ ಮಾಡುವ ಮುಖಾಂತರ ತಾಪಮಾನವನ್ನು ಇಳಿಸಿ